ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಇವತ್ತು ಬೆಂಗಳೂರು ಜಿಲ್ಲೆಯ ನೂತನ ಆಟೋ ಘಟಕದ ಪದಾಧಿಕಾರಿಗಳ ಒಂದು ಸಭೆ ನಡೀತು. ಇವತ್ತು ಈ ಸಭೆಯಲ್ಲಿ ಅನೇಕ ಜನ ವಿವಿಧ ಜಿಲ್ಲಾ ಪದಾಧಿಕಾರಿಗಳು, ಒಂದು ಕ್ಷೇತ್ರದ ವಿವಿಧ ಪದಾಧಿಕಾರಿಗಳು ಇವತ್ತು ಪದಗ್ರಹಣವನ್ನ ಮಾಡಿದ್ದಾರೆ. ಅಂದ್ರೆ ಈಗ ಹಿಂದೆಯಿಂದಲೂ ಸಹ ಸಂಘಟನೆ ಆಟೋ ಘಟಕ ಸಕ್ರಿಯವಾಗಿತ್ತು. ಆದರೆ ನಮ್ಮಲ್ಲಿ ಆಗಾಗ ಒಂದಷ್ಟು ಪದಾಧಿಕಾರಿಗಳ ಒಂದು ಪುನರ್ರಚನೆ ಮಾಡ್ತಕ್ಕಂಥದ್ದು, ಯಾರು ಆಸಕ್ತಿ ಇದ್ದಾರೆ ಇಂಥವ್ರಿಗೆಲ್ಲ ಒಂದು ಜವಾಬ್ದಾರಿಗಳನ್ನ ಕೊಡ್ತಕ್ಕಂಥ ಒಂದು ಮೊದಲಿಂದಲೂ ಜಯ ಕರ್ನಾಟಕದ ಒಂದು ವಾಡಿಕೆ. ಹಾಗೆ ಇವತ್ತು ಒಂದು ಪದಗ್ರಹಣ ಕಾರ್ಯಕ್ರಮ ನಮ್ಮ ಆಟೋ ಘಟಕದ ಅಧ್ಯಕ್ಷ ಅಂತ ತಾಜುದ್ದೀನ್ ಅವರು ಮತ್ತೆ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷ ಅಂತ ಯೋಗಾನಂದ್ ಅವರೆಲ್ಲರೂ ಸೇರಿ ಇವತ್ತು ಬಹಳ ಚೆನ್ನಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು. ಪದಗ್ರಹಣ ಇಂದು ಜಯ ಕರ್ನಾಟಕ ಆಟೋ ಘಟಕ ಪದಗ್ರಹಣ ನಡೆದಿದೆ. ಅದರಲ್ಲಿ ಇವತ್ತು ಎಲ್ಲ ಪದಾಧಿಕಾರಿಗಳ ಮುಖಂಡರುಗಳನ್ನು ಇಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಮುಂದೆ ಎಲ್ಲ ನಮ್ಮ ಜಯ ಕರ್ನಾಟಕ ಯಾರು ಸದಸ್ಯರಾಗಿರ್ತಾರೆ ಅಂಥವ್ರಿಗೆ ನಮ್ಮ ಸಂಘಟನೆಯಿಂದ ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿಸುವಂತಕ್ಕಂಥ ಕೆಲಸವನ್ನು ನಮ್ಮ ಜಯ ಕರ್ನಾಟಕ ಆಟೋ ಘಟಕದಿಂದ ನಮ್ಮೆಲ್ಲ ಚಾಲಕ ಮುಖಂಡರುಗಳು ನಾವು ಸೇರಿ ಸ್ಪಂದಿಸ್ತೇವೆ ಅಂತೆಲ್ಲ ಈ ಮೂಲಕ ತಿಳಿಸ್ಲಿಕ್ಕೆ. ಜಯ ಕರ್ನಾಟಕ ಆಟೋ ಘಟಕ ಸುಮಾರು 18 ವರ್ಷದಿಂದ ಇದೆ ಸರ್. ಬೆಂಗಳೂರು ಜಿಲ್ಲೆಯಲ್ಲಿ, ಬೆಂಗಳೂರು ನಗರದಲ್ಲಿ ಇವತ್ತು ಯಶಸ್ವಿಯಾಗಿ ಕೆಲಸ ಮಾಡಿದೆ ಅಂತ ಹೇಳಿದರೆ ಅದು ಜಯ ಕರ್ನಾಟಕ ಆಟೋ ಘಟಕ ಮಾತ್ರ, ಆಯಿತಾ. ಹಾಗಾಗಿ ಇವತ್ತು ಹೊಸದಾಗಿ ಒಂದು ನೇಮಕಾತಿ ಆಗಿದೆ. ಇವತ್ತು ಪದಾಧಿಕಾರಿಗಳ ಒಟ್ಟಿಗೆ ನಾನು ಆಟೋ ಘಟಕಕ್ಕೆ ಅಧ್ಯಕ್ಷನಾಗಿದ್ದೀನಿ, CM ತಾಜುದ್ದೀನ್. ಮುಂದಿನ ದಿನದಲ್ಲಿ ಯಾವುದೇ ನಮ್ಮ ಆಟೋ ವಿಚಾರಕ್ಕೆ ಯಾವುದೇ ಬಂದಾಗ ನಾವು ಸ್ಪಂದಿಸಿ ನಮ್ಮ ಜಯ ಕರ್ನಾಟಕ ಸಂಘಟನೆ ನಮ್ಮ ಪದಾಧಿಕಾರಿ ನಮ್ಮ ಜೊತೆಯಲ್ಲಿ ಸೇರಿ ಎಲ್ಲಾದ್ರೂ ಒಳ್ಳೆಯದನ್ನು ಮಾಡ್ತೀವಿ ಅನ್ನೋದನ್ನು ಹೇಳೋಕ್ಕೆ ಇಷ್ಟ. ಸತತವಾಗಿ ಜನರ ಕಷ್ಟ, ಚಾಲಕರ ಕಷ್ಟ ಎಲ್ಲದಕ್ಕೂ ಮುಂಚೂಣಿಯಲ್ಲಿ ಜಯ ಕರ್ನಾಟಕ ಸಂಘಟನೆ ಮುಂಚೂಣಿ ಹೋರಾಟಕ್ಕೆ ಬರ್ತಾ ಇದೆ. ಅದೇ ರೀತಿ ಈಗ ನೂತನವಾಗಿ 20 ಜನ ಆಟೋ ಘಟಕದ CM ತಾಜುದ್ದೀನ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷರಾಗಿ ಅವರು ನೂತನವಾಗಿ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ನಾವು ಇನ್ನು 19 ಜನ ಪದಾಧಿಕಾರಿಗಳು ಇವತ್ತು ಈ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡು ರಾಜ್ಯಾಧ್ಯಕ್ಷರ ಮತ್ತು ಜಿಲ್ಲಾಧ್ಯಕ್ಷರ ಕಾನೂನು ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 19 ಜನ ಪದಾಧಿಕಾರಿಗಳನ್ನು ಬೆಂಗಳೂರು ನಗರ ಆಟೋ ಘಟಕಕ್ಕೆ ನೂತನವಾಗಿ ಇವತ್ತು ಆಯ್ಕೆ ಮಾಡಲಾಯಿತು. ಅವರೆಲ್ಲರಿಗೂ ಹೂಗುಚ್ಛವನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹೂಗುಚ್ಛವನ್ನು ನೀಡಿ ಅವರಿಗೆ ಅಭಿನಂದಿಸಲಾಯಿತು. ಅದೇ ರೀತಿ ಮುಂದಿನ ದಿನದಲ್ಲಿ ಆಟೋ ಚಾಲಕರ ಯಾವುದೇ ತೊಡಕು ಅಡೆತಡೆಗಳು ಬಂದಾಗ ಕಾನೂನಿನ ರೀತಿ ಸರ್ಕಾರದ ವಿರುದ್ಧ ಸಿಡಿದೆದ್ದು ಈ ಹೋರಾಟವನ್ನು ಯಶಸ್ವಿ ಮಾಡೋಕ್ಕೆ ನಮ್ಮ 19 ಜನ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮುಂದಿನ ದಿನ ಹಮ್ಮಿಕೊಳ್ತೀವಿ. ಈ ನೂತನವಾಗಿ ಈಗ ಏನು 2026 ಜನವರಿ 1/1/26 ಜನವರಿಯಲ್ಲಿ ಈ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಪದಾಧಿಕಾರಿಗಳು ಎಲ್ಲ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡ್ತೀವಿ ಅಂತ ಹೇಳಿ ಚಾಲಕರ ಸಮಸ್ಯೆ ಹಾಗೂ ಸಾರ್ವಜನಿಕರ ಸಮಸ್ಯೆ ಏನೇ ಬಂದರೂ ಚಾಲಕರು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತೀವಿ.